ರೀಸೆಂಟಾಗಿ ಹೊಟ್ಟೆ ಕಿಚ್ಚು ಅನ್ನೋ ಟಾಪಿಕ್ ಮೇಲೆ ರೀಲ್ಸ್ ಮಾಡಿದ್ದೆ. ನಂಗೊಬ್ರು ಮೆಸೇಜ್ ಮಾಡಿದ್ರು, ಬೇರೆಯವರು ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿಂದ ಇಲ್ಲದೇ ಇರೋ ಅಂಥ ರೂಮರ್ಸನ್ನು ಸ್ಪ್ರೆಡ್ ಮಾಡೋದು ಅಥವಾ ಗ್ರೂಪಿಸಮ್ ಮಾಡೋದು ಮಾಡಿದರೆ ಅದನ್ನು ಹೇಗೆ ಫೇಸ್ ಮಾಡೋದು ಅಂತ. ಇದನ್ನು ನಾನು ತುಂಬ ಫೇಸ್ ಮಾಡಿದ್ದೀನಿ. ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಇದರಿಂದ ನನ್ನ ಮೂಡ್ ಆಫ್ ಆಗ್ತಾ ಇತ್ತು ಆ್ಯಂಡ್ ನನ್ನ ಪೊಟೆನ್ಷಿಯಲ್ನ ಕಂಪ್ಲೀಟಾಗಿ ಎಕ್ಸಿಬಿಟ್ ಮಾಡಲಿಕ್ಕೆ ಭಯ ಅನಿಸ್ತಾ ಇತ್ತು. ಸೊ ಈ ಥರ ಸಿಚುವೇಶನ್ ನೀವು ಫೇಸ್ ಮಾಡಿದಾಗ ಫಸ್ಟ್ ಅವೇರ್ ಆಗಿ. ನಿಮ್ಮ ಮೇಲೆ ಒಬ್ಬರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅಂತ ಅಂದರೆ ಅವ್ರದ್ದೇ ಆದ ಇನ್ಸೆಕ್ಯೂರಿಟೀಸಿಂದ ಅವರು ಬಳಲ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದನ್ನು ಅಗ್ರೆಸಿವ್ ಆಗಿ ಫೇಸ್ ಮಾಡಿ ನಿಮ್ಮ ಪೀಸ್ ಆಫ್ ಮೈಂಡ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಕಾಮ್ ಆಗಿ ಫೇಸ್ ಮಾಡಬೇಕು ಅಂತ ಅವೇರ್ ಆಗಿರಿ. ನಿಮ್ಮ ಮೇಲೆ ಇಲ್ಲದೇ ಇರುವಂಥ ರೂಮರ್ಸನ್ನು ಅವರು ಹಬ್ಸಿದ್ರೆ ಸಿಚುವೇಶನ್ನ ನೋಡ್ಕೊಳ್ಳಿ. ಅರ್ಥ ಆಗುವಂಥ ಜನರಿದ್ರೆ ಹೋಗಿ ಫ್ಯಾಕ್ಟನ್ನು ಮಾತಾಡಿ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ವಿಷಯ ಗೊತ್ತಾಗಿದೆ ಅಂತ. ಅವ್ರು ಮುಂದೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಹೆದರ್ತಾರೆ. ಇನ್ನು ಕೆಲವರು ಇರ್ತಾರೆ, ನೀವು ಹೇಳ್ದಂಗೂ ವಿಷಯ ಇನ್ನೂ ದೊಡ್ಡಕ್ಕೆ ಮಾಡ್ತಾರೆ, ರಂಪಾಟ ಮಾಡ್ತಾರೆ. ಅಂಥವ್ರಿದ್ರೆ ನೀವು ಸೈಲೆಂಟಾಗಿ ನಿಮ್ಮ ವರ್ಕ್ ಮೇಲೆ ಫೋಕಸ್ ಮಾಡಿ. ಅವ್ರು ನಿಜವಾಗ್ಲೂ ಒಳ್ಳೆಯವರಾದರೆ ಕಾಲ ಕಳೆದಂತೆ ಅವ್ರಿಗೆ ಅರಿವಾಗುತ್ತೆ, ಸಾರಿ ಕೇಳ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಶಿಪ್ ಕಟ್ ಆಗುತ್ತೆ. ಸೊ ಎರಡನೇದು ಗ್ರೂಪಿಸಮ್. ಇದನ್ನೆಂದು ನಾನು ತುಂಬಾ ಫೇಸ್ ಮಾಡಿದ್ದೀನಿ. ದ ಸೊಲ್ಯೂಷನ್ ಈಸ್, ಗ್ರೂಪಿಸಮ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ಹೇಳ್ತಾರೆ, ಥಿಂಕ್ ಮಾಡ್ತಾರೆ, ಅದು ಯಾವುದು ನಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ನಾವೇನು ಥಿಂಕ್ ಮಾಡ್ತೀವಿ, ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅಷ್ಟು ನಮ್ಮ ಕಂಟ್ರೋಲಲ್ಲಿದೆ. ಸೊ ನಾವು ಫೋಕಸ್ನ ಅವರಿಂದ ನಮ್ಮ ಕಡೆಗೆ ತಗೊಂಡ್ಬಂದಾಗ ಅವರಿಗೆ ಪವರೇ ಇಲ್ದಂಗೆ ಆಗುತ್ತೆ. ಬಿಕಾಸ್ ದೇ ಫೀಲ್ ಇನ್ವಿಸಿಬಲ್ ಆ್ಯಂಡ್ ಪ್ರಾಬ್ಲಮ್ಮು ಇನ್ವಿಸಿಬಲ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಟ್ರಿಪ್ಪಿಗೆ ಹೋಗಿದ್ದೀರಾ ಅಂದರೆ ನೀವು ಅಲ್ಲಿ ನ್ಯೂಟ್ರಲ್ ಪೀಪಲ್ನ ನೋಡ್ಬೋದು. ಸೊ ಆ ಕಡೆನೂ ಇರ್ತಾರೆ, ಬಟ್ ನಿಮ್ಮ ಕಡೆನೂ ದೇ ಆರ್ ಕೈಂಡ್ ಎನಫ್. ಅಂಥವ್ರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನೊಂದು, ಗ್ರೂಪಿಸಮ್ ಮಾಡೋರು ಒಬ್ರೋ ಇಬ್ರೋ ಒಂದು 5 ಜನ ಸೇರಿಸ್ಕೊಂಡು ಮಾಡ್ತಾ ಇರ್ತಾರೆ. ಬಟ್ ನಮ್ಮನ್ನು ಇಷ್ಟಪಡೋರು 10-15 ಜನ ಇರ್ತಾರೆ. ನಮ್ಮ ಫೋಕಸ್ನ ಆ ಕಡೆ ಶಿಫ್ಟ್ ಮಾಡಿದಾಗ ನಾವು ಇನ್ನೂ ಕ್ವಾಲಿಟಿ ಟೈಮ್ನ ಅವ್ರ ಜೊತೆಗೆ ಸ್ಪೆಂಡ್ ಮಾಡ್ಬೋದು. ಸೊ ಅವಾಗೆಲ್ಲ ಗ್ರೂಪಿಸಮ್ ಒಂದು ಮ್ಯಾಟ್ರೇ ಆಗಲ್ಲ.